ಬೆಂಗಳೂರು ತುಳು ಸಂಘಟನೆಯ ಅಧ್ಯಕ್ಷರಾದ ಸುಂದರರಾಜ ರೈ ನಿಧನಕ್ಕೆ ಶಾಸಕ ಅಶೋಕ್ ರೈ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸಿದರು. ಶಾಸಕರ ಆತ್ಮೀಯರಾಗಿದ್ದ ಇವರು ಬೆಂಗಳೂರು ಕಂಬಳದ ಪ್ರೇರಕ ಶಕ್ತಿಯಾಗಿದ್ದರು. ತುಳುವಿಗಾಗಿ, ಕರಾವಳಿ ಸಂಸ್ಕೃತಿಯ ಉಳಿವಿಗಾಗಿ ಹೋರಾಡಿದ್ರು. ಮೊನ್ನೆ ಜನಮನ ಕಾರ್ಯಕ್ರಮಕ್ಕೆ ಬಂದು ಸಂಚೇತನಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಓರ್ವ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ ಮಾತ್ರ ಅಲ್ಲ, ತುಳುನಾಡಿನ ಒಂದು ಶಕ್ತಿ ಕೂಡ ಆಗಿದ್ದ ಸುಂದರರಾಜ ರೈ ಅವರ ನಿಧನ ಅತ್ಯಂತ ದುಃಖವನ್ನು ತಂದಿದೆ. ಕುಟುಂಬಕ್ಕೆ ನೋವನ್ನು ಸಹಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎಂದು ಸಂತಾಪ ವ್ಯಕ್ತಪಡಿಸಿದ್ರು. ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಬೇಕು, ಅದಕ್ಕೆ ನೀವು ಹೋರಾಟ ಮಾಡಬೇಕು, ಅದನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ನನಗೆ ಪ್ರೇರೇಪಣೆ ನೀಡಿದವರು ಸುಂದರರಾಜ ರೈಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆಚಾರ ವಿಚಾರ ಕಳೆ ಯಾವುದೇ ಇರ್ಬೋದು, ಇದರ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ವಹಿಸಿ ನಮ್ಮ ಮೂಲಕ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸಕ್ಕೆ ಪ್ರಯತ್ನ ಮಾಡಿದವರು ಸುಂದರರಾಜ ರೈಗಳು. ಮೊನ್ನೆ ತಾನೇ ನನ್ನ ಜನಮನ ಕಾರ್ಯಕ್ರಮಕ್ಕೆ ಬಂದು ಬೆಳಿಗ್ಗೆ ಬಂದವರು ರಾತ್ರಿ ಸಾಯಂಕಾಲವರೆಗೆ ಇಲ್ಲಿ ಕೆಲಸ ಮಾಡಿ ಆನಂತರ ಅವರೇ ವಾಹನ ಚಲಾವಣೆ ಮಾಡಿಕೊಂಡು ಬ್ಯಾಂಗ್ಳೂರಿಗೆ ಹೋಗಿರ್ತಾರೆ. ಇವತ್ತು 1 ಗಂಟೆಯೊತ್ತಿಗೆ ಅವರು ಸ್ವರ್ಗಸ್ಥರಾಗಿದ್ದಾರೆ ಅನ್ನುವ ಮಾಹಿತಿ ಬಂದಿದೆ. ಅತ್ಯಂತ ದುಃಖ ಆಗಿದೆ. ನಾನು ಈಗಲೇ ಸಾಯಂಕಾಲ ಫ್ಲೈಟಲ್ಲಿ ಬುಕ್ ಮಾಡಿ ಬೆಂಗಳೂರಿಗೆ ಹೋಗುವನಿದ್ದೆ, ಆದರೆ ಅವರ ಮೃತದೇಹ ನಾಳೆ ಇಲ್ಲಿಗೆ ಬರ್ತದೆ ಅಂತ ತಿಳಿಸಿದ್ದಾರೆ. ಹಾಗೆ ನಾನು ಇಲ್ಲೇ ಉಳಿದಿದ್ದೀನಿ. ನನಗೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಬೇರೆಯವರನ್ನೆಲ್ಲ ಸೇರಿಸಿ ಒಂದು ವಿಚಾರಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದವರು ಸುಂದರರಾಜ ರೈಗಳು. ನಾವು ಅವರು ಸೇರಿ ಹುಲಿ ವೇಷವನ್ನು ಕೂಡ ಈ ಸಲ ಬ್ಯಾಂಗ್ಳೂರಿನಲ್ಲಿ ಮಾಡಲಿಕ್ಕೆ, ನಮ್ಮ ಅರಮನೆ ಮೈದಾನದಲ್ಲಿ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿದ್ವಿ. ಒಂದು ದೊಡ್ಡ ಮಟ್ಟದಲ್ಲಿ ಭಜನೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿಚಾರ, ಅದರ ಪ್ರಕಾರ ಅದಕ್ಕಾಗಿ ಕೂಡ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಬಹುಶಃ ಇವತ್ತು ವಿಧಿಯವರನ್ನು ತಗೊಂಡೋಗುವಂಥ ಕೆಲಸ ಆಗಿದೆ. ಅತ್ಯಂತ ದುಃಖ ಆಗಿದೆ. ತುಂಬಲಾರದ ನಷ್ಟ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಈ ತುಳು ಭಾಷೆಗೆ, ಆಚಾರ ವಿಚಾರಕ್ಕೆ ಆಗಿದೆ ಅಂತ ನಾನು ಹೇಳಲಿಕ್ಕೆ, ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ. ಅವರ ಕುಟುಂಬ ಸಂಸಾರಕ್ಕೆ ಆ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ.